ಹಾಯ್, ಗುಡ್ ಮಾರ್ನಿಂಗ್. ಲಕ್ಕಿ ಕಿಚನ್ಗೆ ಸ್ವಾಗತ. ಇವತ್ತು ರಂಗೋಲಿಯಿಂದ ಮೊದಲು ಡೇ. ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಹಾಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ. ಇನ್ನೊಂದೇನೆಂದರೆ ನಾ ಮುಂದಿನ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ನು. ಓಕೆ, ಬನ್ನಿ, ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ರಂಗೋಲಿ ಚುಕ್ಕಿಗಳು 8 ಚುಕ್ಕಿ, ಡಬಲ್ ಸಾಲು 8 ಚುಕ್ಕಿ 2ಕ್ಕೆ. ನಿಮಗೆ ಇಷ್ಟ ಆದರೆ ಒಂದು ವೇಳೆ ನೀವು ಕೂಡ ಹಾಕಿ ನೋಡಿ. ಕೋಲಮ್ ಡಿಸೈನ್ಸ್ ತುಂಬ ಒಳ್ಳೆಯದು, ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ. ನಿಮಗೆ ಡಿಸೈನ್ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಹೇಗಾಗ್ತಿದೆ, ಡೈಲಿ ವ್ಲಾಗ್ಸ್ ಹೇಗಿವೆ ಅಂತ ಕೂಡ ನೋಡಿ. ಇನ್ನೂ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳಿವೆ, ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ನನಗೆ. ಈ ಯೆಲ್ಲೋ ರೆಡ್ ಕಲರಿಂದ ತುಂಬ ಕಳೆ ಬರುತ್ತೆ ರಂಗೋಲಿಗೆ, ತುಂಬ ಒಳ್ಳೆಯ ಲುಕ್ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಡಿಸೈನು ಈ ಥರ ಹಾಕೋದು. ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ರಿಕ್ವೆಸ್ಟ್. ಹೇಗಿದೆ ರಂಗೋಲಿ ಅಂತ. ಬನ್ನಿ ಈಗ ಕಿಚನ್ಗೆ ಹೋಗೋಣ. ಜಸ್ಟ್ 5 ಮಿನಿಟ್ಸಲ್ಲಿ ಮಾಡುವಂಥ ಒಂದು ಹಿಟ್ಟಿನ ಸಾರು. ಜಸ್ಟ್ ವೀಕ್ಲಿ ಮಾಡಬೇಕಾದ್ರೆ, ನೈಟಲ್ಲಿ ಯಾವಾಗಾದರೂ ಮಾಡಬೇಕಾದ್ರೆ ಈಸಿಲಿ ಮಾಡ್ಬೋದು. ಬೊಗಣ್ಯಾಗ ಒಂದು ಕಡೆ ಎಣ್ಣೆ ಹಾಕ್ಕೋಬೇಕು, ಸಾಸಿವೆ, ಜೀರಿಗೆ, ಸ್ವಲ್ಪ ಧನಿಯಾ ಸ್ಮ್ಯಾಶ್ ಮಾಡಿ ಅದರೊಳಗೆ ಇರ್ತಾವೆ ನಂಬಲ್ಲವಾಗಲೂ, ಅದೆಷ್ಟು ಹಾಕ್ಕೋಬೇಕು. ಮೆಣಸಿನ್ಕಾಯಿ, ಕರಿಬೇವು, ಆಯಿತು, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊತೀನಿ ಪೊಣೆದಾಗೆ ಫ್ರೈ ಮಾಡೋಕ್ಕೆ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಕುಟ್ಟಿ ಹಾಕ್ಕೋಬೇಕು. ಚಂದ ಎಣ್ಣೆಗೆ ಹುರ್ಕೋಬೇಕು. ಸ್ವಲ್ಪ ಸಾಲ್ಟು. ಫಸ್ಟೇ ಹುಣ್ಸೆಹಣ್ಣು ಹುಳಿ ನೆನೆ ಇಟ್ಕೊಂಡಿನಿ ನಾನು. ಹುಣ್ಸೆಹಣ್ಣು ಹುಳಿ ಚಲೋ ಎಲ್ಲ ಇದು ಮಾಡಿ ಅದರ ರಸ ತೆಗೆದಿಟ್ಕೋಬೇಕು. ಸ್ವಲ್ಪ ಅರಿಶಿಣ, ಧನಿಯಾ ಪುಡಿ, ಸ್ವಲ್ಪ ಯಾವ್ದಾರು ಕರಿ ಮಸಾಲೆ ಇದ್ದರೆ ಹಾಕ್ಕೊಂಡು ಬಿಡಬೇಕು. ಅದಾದಮೇಲೆ ಧನಿಯಾ ಪುಡಿ, ಇದು ಕಸ್ತೂರಿ ಮೇಥಿದು ಸ್ವಲ್ಪ ಟಮಾಟ ಕಟ್ ಮಾಡಿ ಹಾಕ್ಕೊಂಡ್ಬಿಡ್ಬೇಕು. ಚಂದ ಫ್ರೈ ಮಾಡ್ಕೋಬೇಕು. ಆದಷ್ಟು ಫುಲ್ಲು ಚಲೋ ಫ್ರೈ ಆದ್ರೇ ಟೇಸ್ಟ್ ಚಂದ ಬರುತ್ತೆ. ಹುಳಿ ಹಾಕ್ಕೊಂಡ್ಬಿಡ್ಬೇಕು. ಈಗ ಅವು ಫ್ರೈ ಆದ್ರಪ್ಲೇ. ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಮೊಸರಾಗ ಕಡಲಿಟ್ಟು ನೀರು ಕಲಸಿ ಹಾಕ್ಲತ್ತೀನಿ. ಜಾಸ್ತಿ ಜನ ಮಾಡ್ತಾರೆ, ಇದು ತೆಲಂಗಾಣ ಸೈಡ್ ಜಾಸ್ತಿ ಮಾಡ್ಕೊಂಡು ಅಂತಾರೆ ಪಿಂಡಿ ಚಾರು ಅಂತಂದು. ನಾ ಇವತ್ತು ಟ್ರೈ ಮಾಡ್ಲತ್ತೀನಿ, ಫಸ್ಟ್ ಟೈಮ್ ಇದು ಹಿಂಗೆ ಮೊಸರಾಗ ಹಾಕಿ ಆ್ಯಡ್ ಮಾಡೋದು. ಚಂದ ಸ್ಮ್ಯಾಶ್ ಎಲ್ಲ ಮಾಡಿ ಅದು ಉಂಡೆ ಇರಲಾರ್ದೆ ಎಲ್ಲ ಇದು ಮಾಡಬೇಕು. ನೋಡಿರಿ ಹೆಂಗೆ ಆಗ್ತದ ಅಂತಂದು. ನೀವು ಭೀ ನಿಮ್ಮ ಮನೆಗೆ ಮಾಡಿಕೊಂಡು ಹೆಂಗೆ ಆಗ್ಯದ ಅಂತ ನನಗೆ ತಿಳಿಸ್ರಿ. ಚಂದ ಅದು ನೀರು ಹುಳಿ ಹಾಕಿದ್ದೇವಲ್ಲ ಮಳ್ಳತ್ತದ. ಚಂದ ಕುದಿ ಬಂದ್ರಪ್ಲೇ ಹಿಟ್ಟು ಮೊಸರು ಕಲಸಿದ್ದು ಹಾಕ್ಕೊಂಡ್ಬಿಡ್ಬೇಕು. ಚಂದ ಕುದಿಸ್ಬೇಕು ಆದಷ್ಟು ಮಟ್ಟಿಗೆ. ಟೇಸ್ಟ್ ಚಂದ ಬರಬೇಕಾದ್ರೆ ಮೇನ್ ಕುದಿಸೋದೇ ಇಂಪಾರ್ಟೆಂಟು ಯಾವುದಕ್ಕಾದರೂ ಕೂಡ. ನಾ ಸಣ್ಣ ಒಲೆ ಹಚ್ಕೊಂಡೆ ಕುದಿಸ್ತೀನಿ ಜಾಸ್ತಿ ಹೊತ್ತು, ಯಾಕಂದ್ರೆ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ನಾವು ಮಾಡೋದಕ್ಕಿಂತ. ಇದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳತ್ತೀನಿ, ಜಸ್ಟ್ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ, ಹುಳಿ, ಖಾರ, ಉಪ್ಪು ಎಲ್ಲನೂ. ಇನ್ನೇನು ಕುದ್ದು ರೆಡಿ ಆಗಿಬಿಟ್ಟದ ಹಿಟ್ಟಿನ ಸಾರು.
ಇದು ಬಡವರ ಬಂದು ಅಂದ್ರೆ ತಪ್ಪಾಲಕ್ಕಿಲ್ಲ, ಯಾಕಂದ್ರೆ ತೆಲಂಗಾಣ ಸೈಡ್ ಜಾಸ್ತಿ ಮಾಡ್ಕೊಂಡು ಉಣೋದಿದೆ. ನಮ್ಮ ಫ್ರೆಂಡ್ ಕೂಡ ಪ್ರೆಗ್ನೆನ್ಸಿಯಲ್ಲಿ ಇಷ್ಟಪಟ್ಟು, ಅವ್ರು ನಾನ್ ವೆಜ್ ತಿನ್ನೋರಾದರೂ ಕೂಡ ಇಷ್ಟಪಟ್ಟು ಇದೇ ಊಟ ಮಾಡ್ತಿದ್ಲಕ್ಕೆ. ಹಾಗಾಗಿ ನೆನ್ಪು ಬಂತು ಇವತ್ತು ಮಾಡೋಣ ಅಂತಂದು ಮಾಡ್ತಿದ್ದೀನಿ. ನೀವು ಮಾಡಿಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಅರ್ಥ ಮಾಡಿಕೊಳ್ಳುವ ಗುಣಗಳು ಇವು.